ಸಾಕಾಗ್ಯದ್ರಿ ಇವನು ಅವನ ಯಾವ ಜನ್ಮದ ಪಾಪ ಮಾಡಿ ಊರಾಗ ಹುಟ್ಟಿ ಬಂದಿವೆ. ಮದ್ವಿ ವಯಸ್ಸಿಗೆ ಬಂದ್ರು ನಮ್ಮ ಪಾಲಿಗೆ ಒಂದೆರಡು ಸಿಗವಲ್ದು. ನಾನು ಮದ್ವೆ ಆಗ್ಬೇಕಂತ ಮಸ್ತ್ ಊರಾಗ ಮನಿ ತಿರುಗಾಡಿ ಕನ್ಯೆ ಕೇಳಿದ್ರಿ. 108 ಮಂದಿಗೆ ಕನ್ಯೆ ನೋಡಕ ಹೇಳಿದ್ರಿ. ಹೆಣ್ಣಿಗೇನು ಯಾವ ಊರಾಗ ಬರಲ್ರಿ. ಆದ್ರ ಕನ್ನಡದವರ ಬಾಯಿಂದ ಎಂತ ಮಾತು ಬರ್ತೈತಿ ಗೊತ್ತೇನ್ರಿ? ಹುಡುಗ ಏನ್ ಮಾಡ್ತಾನ ಅಂತ ಕೇಳ್ತಾರೆ. ಇನ್ನ ಹುಡುಗಿ ಬಾಯಿಂದ ನೌಕರಿ ಮಾಡವನ್ನೇ ಬೇಕು ಅಂತ ಬೇಡ್ತಾವ. ಹಳ್ಳಿ ಹುಡುಗಿ ಇದ್ರು ಸಹಿತ ಪ್ಯಾಂಟ್ ಕೊಡವನೇ ಬೇಕು ಅಂತಾಳ. ಹಿಂಗಾದ್ರ ಊರಾಗ ಉದ್ಯೋಗ ಇಲ್ದೆ ಲುಂಗಿ ಹಾಕೊಂಡು ಉಂಡು ಊರಾಗ ಅಡ್ಡಾಡ ಹುಡುಗರಿಗೆ ಯಾರು ಮದುವೆ ಮಾಡ್ಕೋಬೇಕಂತೀನಿ. ಎಲ್ಲರೂ ನೌಕರಿ ಮಾಡವನ ಕೇಳ್ತಾರೆ. ಮತ್ತ ನಮ್ಮಂತ ನೌಕರಿ ಇಲ್ದವ್ರನ್ನ ಯಾರು ಮದುವೆ ಮಾಡ್ಕೋಬೇಕಂತೀನಿ. ನಾವೇನು ಮದ್ವೆ ಆಗ್ತೀವೋ ನೀವು ಏನಾಗಿ ಹೋಗ್ತೀವೋ ಒಂದು ತಿಳಿವಲ್ದು. ಏನು ಬಾಸಿಂಗ್ ಬಲನ ನಮ್ಮ ಮನೆ ಬರ್ದಾಗ ಬರ್ದಲ್ಲ ಯಾರಿಗ್ ಗೊತ್ತ. ಉದ್ಯೋಗ ಇಲ್ದವ್ರಿಗೆ ಹೆಣ್ಣು ಕೊಡಕ ಒಲ್ಲೆ ಅಂತಾರ. ಯಾರು ಮಾಡೋದು ನಮ್ಗೈತೆ ಅಂತೀನಿ. ನಮ್ ಪಾಲಿನ ಹೆಣ್ಣು ಹುಟ್ಟಿ ಬಂದಾಯ್ತೋ ಇಲ್ಲೋ ಯಾರಿಗ್ ಗೊತ್ತು. ಸಿಗಬಾರ್ದ ಸಿಕ್ಕಾರ
You shut up. Nonsense. ಯಾವಾಗ ಹೆಣ್ಣಿನ ಮೆಲ್ಲ ಬಿಡ್ತಾನೋ ಇಲ್ಲ ಹುಚ್ಚರ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದೆಯೋ? ಇಲ್ಲ ನಿಮ್ ಮಾಯಿ ಬರ್ದ ಬಿಟ್ಟಿನಿ. ಹುಚ್ಚಾಸ್ಪತ್ರೆಯಿಂದ ತಪ್ಪಿಸಿಕೊಂಡು ಬಂದ ಹುಡುಗಲ್ರಿ ಇವ. ಹೂವಿನಂತ ಹುಡುಗಿಯರ ಹೃದಯದೊಳಗ ಹುಡುಕಾಡು ಮನ್ಮತ ನಾನು. ಮುಂಜಾನೆ ಎದ್ದು ಬರೀ ನನ್ನ ಮುಖ ನೋಡಿದ್ರೆ ಸಾಕ್ರಿ, ಉಪವಾಸ ಇದ್ದವ್ರು ಉಂಡಂಗ ಆಗ್ಬೇಕ, ಮಲ್ಕೊಂಡ್ರ ಎತ್ ಬಂದ ನಂದು ನೋಡಂಗಾಗಿರ್ಬೇಕ. ಹಂಗೈತಿ ನಂದ ಏನಿದೆ ನಿನ್ನ ಹಂಗಿರೋದು? ನನ್ ಮುಖ ನಿನ್ನ ಮುಖದಾಗ ಏನೈತಿ ಅಂತದ್ದು? ಮುಂಜಾನೆ ಎದ್ದು ನಿನ್ನ ಮುಖ ನೋಡೋದು ಮುನ್ಸಿಪಾಲ್ಟಿ ಹಳೆ ನೋಡೋದು ಎರಡೂ ಒಂದ. ಅಂದ್ರ ನಿಮ್ಮ ಮನಸ್ಸಿಗೆ ನಾನು ಬಂದಿಲ್ಲ ಅಂದಂಗ ಐತೆ. ಅಲ್ಲ ನನ್ ಮನ್ಸಿಗೆ ನೀ ಬರಾಕ ನೀ ನನ್ ಸ್ವಾದ್ರ ಮಾವನ ಹೊತ್ತದವನ ಹೊಂದದವನ ಅಲ್ಲ ನೀ ಯಾರೋ ನಾ ಯಾರು? ಒಂದು ಹರಿಯದ ಹುಡುಗಿ ಹಾಡಾಗ ಹಾಡ್ಕೊಂತ ನಿಂತಿದ್ಕೊಂಡು ಯಾವಾಗ ನೀ ಹಾಡಕ್ ಶುರು ಮಾಡ್ರಿ ನಾನು ಅವಾಗ ತಿಳ್ಕೊಂಡೆ ಇದು ಮದ್ವೆ ಆಗ್ಲಾರ್ದ ಮಂಗೆ ಐತಿ ಅಂತ. ನಮ್ಮಂತವ್ರನ್ನ ನೋಡಿದ ಕೂಡಲೇ ನಿಮ್ಮಂತವ್ರದ್ದು ನಿಂತಲ್ಲೇ ಅಭ್ಯಾಸ ಏನ್ ಎದ್ದಾಡ್ತಾ ಐತಿ? ಸಲನ್ ಮುಳ್ಳು. ಹೌದನ್ನಬೇಕಾ ನಿಮ್ಮ ತಲೆಗೆ? ಎಷ್ಟು ಜಲ್ದಿ ಕಂಡಿಡಿದ್ರಿ ನಾನು ಮದುವೆ ಆಗಿಲ್ಲ ಅನ್ನೋದು? ಮದುವೆ ಆಗ್ಲಾರ್ದವ್ರ ಮುಖ ಜಲ್ದಿ ಕಂಡಿಡಿದ್ರಿ ಅನ್ನಂಗ ಆಯ್ತ್ರಿ. ನಾನು ಅವ್ರ ಮುಖ ನೋಡಿ ಮಳ ಹಾಕೋದಿಲ್ಲ, ಅವ್ರ ಗುಣ ನೋಡಿ ದಾರ ಎಳಿತೀನಿ. ಇದು ಇಷ್ಟು ಐತಿ ಅಂತ ತಿಳ್ಕೊಂತೀನಿ. ಮುಖ ನೋಡಿ ಮಳ ಹಾಕ್ತೀರಿ ಅಂದ ಮೇಲೆ ನಿಮ್ಮ ತಲೆನೂ ಭಾರಿ ಚುರುಕೈತಿ. ಯಾಕಂದ್ರ ನಮ್ಮಂತವ್ರ ಮಸ್ತ್ ಮಂದಿ ನಿಮಗ್ ಭೇಟಿ ಆಗಿರ್ಬೇಕು ಅಂತೀನಿ. ಬರೀ ಭೇಟಿ ಆಗೋದು ಅಷ್ಟೇ ಅಲ್ಲ, ಕಾಲೇಜಿಗೆ ಹೋಗೋದ್ನಾಗ ಬರೋದ್ನಾಗ ನಿಮ್ಮಂತ ಮದ್ವೆ ಆಗ್ಲಾರ್ದ ಮಂಡ್ಯಾಗ ದಿಮಾಗ್ ನೋಡ್ಬೇಕು. ಏನಾರು ಮಾತಾಡೋ ಶೈಲಿ ಅವ್ರ ನಡಿಗೆ ಏನು ಅವ್ ಒಂದೇ ಹೇಳಕ್ಕ ಬರೋದಿಲ್ಲ. ಆ ಮಂದಿನಿಂದ ಇರ್ತದ ಹೆಂಗಿರ್ತಾರ? ನಿಮ್ಮ ಅಂತವ್ರನ್ನ ನೋಡಿದ ಕೂಡಲೇ ಏನೇನು ಮಾಡ್ತಾರ? ನನ್ನಂತ ಯವ್ವನ ತುಂಬಿದ ಹರೇಳು ಹುಡುಗಿ ಹಾಡು ಹಿಡಿದು ಹೊಂಟೈತಿ ಅಂದ್ರೆ ಸಾಕು ಹಿಂದಿಂದ ಬರಕ್ ಶುರು ಮಾಡ್ತಾರ. ಬಂದ್ರ ಮಾತಾಡ್ತಾರ. ಏನಂತಾರ್ರಿ? ಏ ನಡೆಯೋ ದೋಸ್ತ ಕಾಫಿ ಕುಡಿಯಕ್ ಹೋಗೋನು? ಕಾಫಿ ಬೇಡ ಬಿಡ. ಏ ದೋಸ್ತ ಎಲ್ಲೋ ಸುಡಿಲಿ ಅದು ಹೀರೋಯಿನ್ ಹೀರೋಗ ಕಿಸ್ ಕೊಡ್ತಾರ. ಏನ್ ಕಿಸ್ ಅಲ್ಲ ಅದು? ಅಂತ ಲವರ ಅಂತ ಮಾತಾಡೋದು. ಮತ್ತೆ ನನಗಿಂತ ಮುಂದೆ ದಾಟಿ ಸರಸರ ಹೋಗಿ ಸ್ವಾಮಿನ ಅಂಗಡಿ ಮುಂದೆ ನಿಂತು ನನ್ನ ತಂಗಿ ಕಾಣುವಾಗ ನೂರ್ ನೋಡ್ ತೆಗೆದು ಸಿಗರೇಟ್ ತಗೊಂಡು ಸಿನಿಮಾ ಸ್ಟೈಲ್ ಮೇಲೆ ಹಚ್ಚೋದು. ಇನ್ನು ನಾ ಅವನಿಗೆ ದಾಟಿ ಹೋಗ್ಮೇಲ ಹಿಂದೆ ಯಾರ ಬಿಟ್ಟಿ ಬೇಡಿ ಸ್ಕೂಟರ್ ಆಗ್ಲಿ ಸೈಕಲ್ ಆಗ್ಲಿ ತಗೊಂಡು ಸುಮ್ಮನೆ ನನ್ನ ಮುಂದೆ 3-4 ಸಲ ಹೋಗೋದು 3-4 ಸಲ ಬರೋದು. ಇಷ್ಟೆಲ್ಲ ಸಂಖ್ಯಾತನ ಮಾಡಿ ಕಡೆ ಮನೆಗೆ ಹೋಗೋದು. ಇವ್ರದ್ದು ದೋಸ್ತ ಮುಂದಿನ ಜೋಗಿಗೆ ಬೇರೆ ಮಂದಿ ನಿಂತಿರ್ತೈತಿ. ಏನಂತಾರ್ರಿ? ನಿಮ್ಮಂತರ ನೋಡಿದ ಕೂಡಲೇ ಏನೇನ್ ಮಾಡ್ತಾರ? ನಿಮಗೆ ಇನ್ನೂ ಗೊತ್ತಿಲ್ಲ ನನಗ ಎಂತೆಂತವ್ರು ಭೇಟಿ ಆಗ್ತಾರ ಅನ್ನೋದು. ತೊಟ್ಕೊಳಕ ಸರಿಯಾಗಿ ಪ್ಯಾಂಟ್ ಇರೋದಿಲ್ಲ, ಕುಂಡಿ ಮೇಲೆ 4 ಚಾಪಿ ಹಾಕಿರ್ತಾರ, ಕುಂಡಿ ಮೇಲೆ ಬರೀ ಎಲ್ಬ ಕಾಣ್ತಿರ್ತಾವ, ಮುಖದಾಗ 4 ಕಿಲೋ ಖಂಡ್ ಇರೋದಿಲ್ಲ. ನನ್ನ ನೋಡಿದ ಕೂಡಲೇ ಕಂಕುಳ ಮೇಲೆ ಕೈ ಇಟ್ಕೊಂಡು ಹಾಡಾಕ ಶುರು ಮಾಡ್ತಾವ. ಯಾರ ನೀನು ಸುಂದರ ಇವನು ಮುಂಬೈ ಜನಗಳೊಳಗ
ಹಿಂಗ ಒಣ ದಿಮಾಕ್ ಮಾಡೋ ಹುಡುಗರ್ನಂತೂ ನಾನಂತೂ ನಂಬೋದೇ ಇಲ್ಲ. ನೀವು ನಂಬೋದನ್ನ ಎಂತವ್ರಿಗೆ ನಂಬ್ತೀರಿ ಮತ್ತ ಅದನ್ನ ಹೇಳ್ರಿ ತಿಳ್ಕೊಂತೀನಿ ನಾನು. ನಮಗ ಗೊತ್ತಾಗ್ಬೇಕಲ್ಲ ನೀವು ಎಂತವರಿಗೆ ಮೆಚ್ಚುತ್ತೀರಿ ಅನ್ನೋದನ್ನ. ಹೇಳು ಮತ್ತೆ. ನನ್ ಮನ್ಸು ಮೆಚ್ಚೋ ಹುಡುಗ ಹಿಂಗಿರ್ಬೇಕು, ಅವ ಕಣ್ಣಿಗೆ ಹಿಂಗ್ ಕಾಣ್ಬೇಕು. ಹೆಂಗ್ ಕಾಣ್ಬೇಕು? ಕಣ್ಣಿಗೆ ಸುಂದರವಾಗಿ ಕಾಣ್ಬೇಕು. ಅವನ್ನ ನೋಡಿದ ಕೂಡಲೇ ನನ್ನ ಮೈಯಾಗ ಹೆಂಗ್ ಆಗ್ತಿರ್ಬೇಕು? ನನ್ನ ಮೈಯೆಲ್ಲ ಸುಮ್ ಸುಮ್ ಅಂತಿರ್ಬೇಕು. ಹೌದಾ? ಅಷ್ಟೇ ಅಲ್ಲ, ಅವ ಹಾದಿ ಹಿಡಿದು ಹೊಂಟ್ರ ಅವ್ನ ನಡಿಗೆ ಹಿಂಗಿರ್ಬೇಕು. ಹೆಂಗಿರ್ಬೇಕು? ಹಾದಿ ಮೇಲೆ ನಡೆದ್ರ ಅವನ ನಡಿಗೆ ಸ್ಟೈಲ್ ಕಿಂಗ್ ರಜನಿಕಾಂತ್ ಸುದೀಪ್ ದರ್ಶನ್ ನಡೆದಂಗ ಆಗ್ತಿರ್ಬೇಕು. ಅವ್ನ ನಡಿಗೆ ನೋಡಿ ನನಗ ಒಳಗೊಳಗೆ ಆಗ್ತಿರ್ಬೇಕು. ಅಯ್ಯೋ ಹೆಂಗ್ ಆಗ್ತಿರ್ಬೇಕು ಜಲ್ದಿ ಹೇಳ್ರಿ. ಅಯ್ಯೋ ಹಿಂಗಾಗ್ಬೇಕು. ಬೇಡ ಹೇಳೋದು ಬೇಡ, ಅದು ನನಗ ಗೊತ್ತು. ಇದ್ರ ವೋಲ್ಟೇಜ್ ಫುಲ್ ಪವರ್ ಐತಿ. ಈಗಿನ ಕಂಟ್ರೋಲ್ ಹಿಡಿಯೋದು ನಮ್ ಕಡೆಯಿಂದ ಆಗೋದಿಲ್ಲ. ಈಗಿನ ಲೆಕ್ಕದಾಗ ನಾವು ಪೂರ್ತಿ 0 ಪಾಯಿಂಟ್ ಇದೀವಿ. ಮದ್ವಿನೇ ಆಗಿಲ್ಲ, ಎಷ್ಟ್ ಅನುಭವ ಆಯ್ತಲ್ರಿ ಈ ಹುಡುಗಿಗೆ ಅಂತೀನಿ. ಅಲ್ರಿ ಬಾರ ನೀವು ಇಷ್ಟು ಹೇಳ್ತೀರಿ ಅಂದ್ಮೇಲೆ ನಿಮ್ದು ಭಾರಿ ದೊಡ್ಡದೈತಿ. ಏನೇನು ದೊಡ್ಡದಿರೋದು? ನಿಮ್ಮ ತೆರೆನ ಬುದ್ಧಿ ರೀ. ನಿಮ್ಮ ಬುದ್ಧಿ ಕೂಡ ಗುದ್ದಾಡಿ ಮದುವೆ ಆಗ್ಬೇಕಾದ್ರ ಅವಂದ ನಿಮ್ಮಷ್ಟ ದೊಡ್ಡದಿರ್ಬೇಕ ಬುದ್ಧಿ ಅಂದ್ರೆ ಸುತ್ತಿ ಬೀಳ್ತೈತಿ. ನೋಡ್ರಿ, ನಾನು ಬರೀ ಬುದ್ಧಿ ದರ್ಶನ ಮದ್ವೆ ಆಗೋದಿಲ್ಲ. ಅವನಿಗೊಂದು ಸರ್ಕಾರಿ ನೌಕರಿ ಇರ್ಬೇಕು, ಯಾವ್ದಾದ್ರು ದೊಡ್ಡ ಉದ್ಯೋಗ ಮಾಡ್ತಿರ್ಬೇಕು. ಅದನ್ನ ಬಿಟ್ಟು ಮ್ಯಾಗ ಒಂದು ಅಂಗಿ ಕೆಳಗೊಂದು ಲುಂಗಿ ಉಟ್ಕೊಂಡು ಮನ್ಯಾಗ ಉಂಡು ಹಾದಾಗ ತಿರ್ಗಾಡ್ತೀನಂದ್ರ ಅಂತವ್ನ ಯಾರು ಮದ್ವೆ ಆಗ್ತಾರ? ನಾವೇನಿದ್ರು ನೌಕರಿ ಇದ್ದವ್ನ ಮದ್ವೆ ಆಗಕ್ಕೆ. ನಾವನ ಇದು ನಮ್ಮ ಅಪೋಸಿಟ್ ಪಾರ್ಟಿನ ಅದಪ್ಪ. ಎಲ್ಲಾ ಊರಾಗ ನೌಕರಿ ಇದ್ದವನ್ನ ಮಾಡ್ಕೋತೀನಿ ಅಂದ್ರ ನಮ್ಮಂತ ನೌಕರಿ ಇಲ್ದವ್ರನ್ನ ಯಾರು ಮದ್ವೆ ಮಾಡ್ಕೋಬೇಕು? ಅಲ್ರಿ, ಮದ್ವಿನಾರ ಆಗ್ಲಿ ಇಲ್ಲ ಅಟ್ ಹಣ ಆಗಿ ಮಸೂತಿಗಾರ ಹೋಗ್ಲಿ ತಗೊಂಡು ನನಗೆ ಏನ್ ಮಾಡೋದೈತಿ? ಒಟ್ನಾಗ ನಾನು ನನ್ನ ಬಗ್ಗೆ ವಿಚಾರ ಮಾಡ್ತೀನಿ. ಹೌದು, ಇಷ್ಟೆಲ್ಲ ಕೇಳಕತ್ತಿರಲ್ಲ ಯಾಕ? ನೋಡ್ರಿ, ನನಗೆ ಇನ್ನೂ ಮದುವೆ ಆಗಿಲ್ಲ. ಎಲ್ಲಿ ಹೆಣ್ಣು ನೋಡಕ್ ಹೋಗ್ತೀನಿ ಅಲ್ಲೆಲ್ಲ ಹುಡುಗ ಏನ್ ಮಾಡ್ತಾನ ಅಂತ ಕೇಳ್ತಾರೆ. ಹಿಂಗಾಗಿ ನಮ್ಗ ಒಂದ್ ಹೆಣ್ಣು ಸಿಗವಲ್ದು. ಯಾಕಂದ್ರ ನಾವು SSLC ಫೇಲ್ ಆಗಿ ಲುಂಗಿ ಹಾಕೊಂಡು ಉಂಡು ಊರಾಗ ಅಡ್ಡಾಡೋರು ನಾವು. ನಮ್ಗೆ ಹೆಣ್ಣು ಕೊಡಕ ಯಾರು ಅಲ್ಯ ಅಂತಾರೆ. ಅದಕ್ಕೆ ನೀವರ ದೊಡ್ಡ ಮನಸ್ಸು ಮಾಡಿ ನನ್ನ ಮದುವೆ ಆಗ್ತೀರನ್ರಿ ಅಂತ ಕೇಳಿದೆ. ನಿಮ್ಮ ಮೌನ ಈ ನಿನ್ನ ಅಂಗಿ ಲುಂಗಿ ನೋಡಿ ನಾನು ನಿನ್ನ ಮದುವೆ ಆಗ್ಬೇಕಾ? ಯಾಕೆ ಆಗ್ಬಾರ್ದ್ರಿ? ನಾನು ಗಂಡಸ ಹೌದಿಲ್ಲ? ನೀ ಗಂಡಸಪ್ಪ, ಮುಂದೆ ಕುತ್ಕೊಂಡು ಗಂಡಸ ಅದಾರ. ಅದಿರ್ಲಿ, ನೀ ಏನ್ ಕೆಲಸ ಮಾಡ್ತೀಯ ಅಂತ. ಎಲ್ರು ನನಗೆ ಏನ್ ಮಾಡ್ತಿ ಅಂತ ಕೇಳಿ ಕೇಳಿ ನನ್ನ ಮದುವೆ ವಯಸ್ಸ ಮುಗಿಯಾಕ ಬಂತು. ನಾನು ಉದ್ಯೋಗ ಏನಾರ ಮಾಡುವಲ್ಯಾಕ ಮಾಡ್ಕೊಂಡು 8 ದಿನ ಸುಖವಾಗಿರ್ತೀನಿ ಸಾಕು. ಇನ್ನೇನು ಬೇಕಾ ನಿಮ್ಗೆಲ್ಲ? ಏನ್ ಸುಖವಾಗಿರ್ತಿ ಮಾಡ್ಕೊಂಡು ಹೆಂಡತಿಗಿ ಉದ್ಯೋಗ ಇಲ್ಲದ ಗಂಡ ಅಂದ್ರ ಊರಾಗ ದೇವ್ರಿಗೆ ಬಿಟ್ಟು ಕೋಣ ಇದ್ದಂಗ. ಅದಕ್ಕೆ ಏನ್ ಚಿಂತೆ ಇರ್ತೈತಿ? ತಿನ್ನೋದಂದ ಚಿಂತೆ ಇರ್ತೈತಿ. ಹಂಗ ನೀನು ಈ ಅಂಗಿ ಲುಂಗಿ ತಗೊಂಡು ನಾನು ಏನ್ ಮಾಡಿ? ನನ್ ಅನಿಸ್ತದ ನೀನ್ ಅಂತ ಅಂಗಿ ಲುಂಗಿ ಬಿಟ್ರೆ ಮತ್ತೇನು ಇಲ್ಲ ಅಂತ. ಹೌದಿಲ್ಲ? ನೀ ಹೇಳೋ ಮಾತೆಲ್ಲ ಕರೆ ಐತಿ. ಅಂದ್ರ ಈ ಲುಂಗಿ ಕಿಮ್ಮತ್ತಿಲ್ಲ ಅಂತ ತಿಳಿದು ಬಿಟ್ಟೆ? ಎದಕ್ ಬರ್ತೈತಿ ಈ ಲುಂಗಿ? ಈ ಲುಂಗಿ ಎದಕ್ ಬರ್ತೈತ? ಇವು ನಾವು ಹೇಳ್ತೀನಿ ಕೇಳ. ಈ ಲುಂಗಿ ಹಾಸಿದರೆ ಹಾಸಿಗೆಯಾದೆ, ಒತ್ತರೆ ಒದಕೆಯಾದೆ, ಹರಿದು ಒಲಿದರೆ ಅಂಗಿಯಾದೆ. ಲುಂಗಿ ತೊಟ್ಟವ ಲಂಗ ತೊಡುವ ಹುಡುಗಿಯರ ಹೃದಯ ಗೆದ್ದವನು. ಎಲ್ಲರಿಗೂ ಬೇಕಾಗುವನು ಈ ಲುಂಗಿ ರಾಜ. ನೀ ಯಾರಿಗಾದೆ? ನಿಮ್ಮ ಅವನು ಬೆಲ್ ಬಾಟಮ್ ಪ್ಯಾಂಟ್. ಅಂತೂ ಅಡ್ಡಿ ಇಲ್ಲ, ಗುಡ್ಡದಂತ ಬುದ್ಧಿ ಐತಿ ನಿನ್ ತಲೆಯಾಗ. ಗುಡ್ಡದಂತ ಬುದ್ಧಿ ಯಾರು ನೋಡ್ತಾರ? ಬೆಟ್ಟರ ಬಳಿ ದುಡ್ಡಿದ್ರ ದೊಡ್ಡವರು ಬೀಗಸ್ತನ ಮಾಡ್ತಾರ. ನಮ್ಮಂತವ್ರಿಗೆ ಯಾರು ಮದುವೆ ಆಗ್ತಾರ? ನೋಡೋಣ ತಗೋರಿ, ನೀವ್ ಇಷ್ಟೊಂದು ಹೇಳಕತ್ತೀರ ಅಂದ್ಮೇಲ ನಾನು ಮನೆಗೆ ಹೋಗಿ ನಮ್ಮ ಅಪ್ಪಗೆ ಕೇಳಿ ವಿಚಾರ ಮಾಡಿ ಹೇಳ್ತೀನಿ. ನೀವೇನು ಮರ್ಗಾಕ್ ಹೋಗ್ಬೇಡ್ರಿ, ನಾನು ನಿಮ್ ಮ್ಯಾಲ ಸ್ವಲ್ಪ ಕರುಣೆ ಮಾಡ್ತೀನಿ. ನೀವು ಸ್ವಲ್ಪ ಮಾಡ್ರಿ ಮೊದ್ಲ.
ಆಮೇಲೆ ಬೇಕಾದ್ರ ಬೆಟ್ಟು ಬಿಡುವಂತೆ ನಾನು ಅಷ್ಟರ ಮೇಲೆ ಶಾಂತಿ ಮಾಡ್ಕೋತೀನಿ. ಅಂದಂಗ ನಿನ್ನ ಹೆಸರೇನು ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಸುಬ್ರಾಣಿ ಮೊಮ್ಮಗಳು ಸುಬ್ಬಿ ಅಂತ. ನಿಮ್ಮಪ್ಪ? ಅಡೆಯಪ್ಪ. ನಿಂದೇನಪ್ಪ ಹೆಸರು? ನನ್ನ ಹೆಸರು ಸರ್ದಾರನ ಮಗ ಸುಬ್ಬ, ಸುಬ್ಬಣ್ಣ ಅಂತ. ಮರಿಬೇಡ ಸುಬ್ಬಿ. ಸುಬ್ಬಿ, ನಿನ್ನ ಹೆಸರು ಕೇಳಿದ ಕೂಡಲೇ ನನ್ಗೆ ಯಾಕೆ ನೀ ಗಮ್ 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 ಮಾಡ್ದಂಗ ಮಾತ ಬರಕತ್ತೈತಿ. ಸುಮ್ನೆ ಇರ್ಬೇಕು ಬೇಡ ಸುಬ್ಬು. ನೋಡು ಗಮ್ ಗಮ್ ನಾತ ಬಂದ್ರ ನಾತದ್ಮೇಲೆ ಮದ್ವೆ ಆಗೋರ್ಗು ತಾತಿಲ್ಲ. ತಾಳ್ದನ ಸ್ವಲ್ಪ ಸೆರಗ ಬಡದ್ರ ಸಾಕು ನನಗೆ. ಮತ್ತೆ 4 ತಿಂಗಳು ಮದ್ವೆ ಅಂತ ನೆನಪಾಗಿಲ್ಲ. ಇಷ್ಟು ಮೇಲೆ ಶಾಂತಿ ಮಾಡ್ಕೋ. ನಮ್ಮಪ್ಪ ಹೂ ಅಂದ್ರ ನಿನ್ನ ಭಾಗ್ಯದ ಬಾಗಿಲು ತೆರೆದು ಅಂತ ತಿಳ್ಕೊ, ಇಲ್ಲಾಂದ್ರ ಮಾತಾಡಿದ್ರೆ ನಾನು ಮುಗಿತು ಅಂತ ತಿಳ್ಕೊ. ಹಂಗ್ ಮಾಡ್ಬೇಡ ಸುಬ್ಬಿ. ನಿಮ್ಮ ಅಪ್ಪ ಎಡವಟ್ಟಿದ್ನಂದ್ರ ಇವತ್ತು ನನಗೆ ಸ್ವಲ್ಪ ಅಡ್ವಾನ್ಸ್ ಕೊಟ್ಟೋಗ. ಅಷ್ಟರ ಮೇಲೆ 6 ತಿಂಗಳು ಆಡಿಸ್ತೀನಿ. ಅಡ್ವಾನ್ಸ್ ಅಂದ್ರೆ ಏನ್ ಕೊಡ್ಬೇಕು? ಏನು ಕೊಡ್ಬೇಡ. ಆ ರಾಡಿ ಈ ಹುಡುಗನ ಹೃದಯದಾಗ ಅಕ್ಕಿಯಾಗಿ ಗುಕ್ಕು ಬರ ಸೋತೆ. ಸುಬ್ಬು, ಅಂತೂ ನೀನು ಪಕ್ಕ ಐತಿ. ನಮ್ಮಂತ ದಿಕ್ಕಿಲ್ದ ಅಕ್ಕಿಗೆ ನೀನೇ ಬಂಗಾರ ಸುಬ್ಬಿ.